ತಮಿಳುನಾಡು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರ ನಟ ಧನುಷ್. ಸಿನಿಮಾದಿಂದ ರಾಜಕೀಯದತ್ತ ಮುಖ ಮಾಡಿದ್ರ ಧನುಷ್, ಹೆಜ್ಜೆ ಇಟ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಧನುಷ್ ಕೂಡ ರಾಜಕೀಯ ಅಖಾಡಕ್ಕಿಳಿಯಲಿದ್ದಾರಾ? ತಮಿಳು ನಟ ಧನುಷ್ ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ತಮಿಳು ನಟ ಧನುಷ್ ಸಿನಿಮಾದಿಂದ ರಾಜಕೀಯದತ್ತ ಧನುಷ್ ಹೆಜ್ಜೆ ಇಟ್ರ. ತಮಿಳುನಾಡು ರಾಜಕಾರಣದಲ್ಲಿ ಹಲ್ಚಲ್ಲೆದ್ದಿದೆ. ಈಗ ಸ್ಥಳೀಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಧನುಷ್ ಕರೆ ಕೊಟ್ಟಿದ್ದಾರೆ. ಧನುಷ್ ರಾಜಕೀಯ ಪ್ರವೇಶದ ಊಹಾಪೋಹಗಳಿಗೆ ಮತ್ತಷ್ಟು ಬಲ ತುಂಬಿದಂತಾಗಿದೆ. ಸಿಎಂ ವಿಜಯ್ ಹಾದಿಯನ್ನೇ ತುಳಿಯುತ್ತಿದ್ದಾರಾ ನಟ ಧನುಷ್ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ತಮಿಳು ರಾಜಕಾರಣದಲ್ಲಿ ರಕ್ತದಾನ ಶಿಬಿರದಲ್ಲಿ ರಾಜಕೀಯ ಎಂಟ್ರಿ ಬಗ್ಗೆ ಧನುಷ್ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ. ಸಿನಿಮಾ ಸ್ಟಾರ್ನಿಂದ ಜನನಾಯಕನಾಗುವಂತ ಕನಸು ಕಾಣ್ತಿದ್ದಾರಾ ಧನುಷ್ ಅವರು? ಈಗಾಗಲೇ ವಿಜಯ್ ತಳಪತಿಯವರು ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಸಿಎಂ ಕೂಡ ಆಗಿದ್ದಾರೆ. ಇದರ ಮಧ್ಯೆ ಈಗ ಧನುಷ್ ಕೂಡ ರಾಜಕೀಯದ ಅಖಾಡಕ್ಕಿಳಿತಾರಾ ಅನ್ನೋ ಸದ್ಯದ ಪ್ರಶ್ನೆ ಈಗ ತಮಿಳುನಾಡು ರಾಜಕಾರಣದಲ್ಲಿ ಹಲ್ಚಲ್ಲೆಬ್ಬಿಸಿದೆ. ಅಭಿಮಾನಿಗಳಿಗೆ ಬಿಗ್ ಹಿಂಟ್ ಕೊಟ್ಟೇ ಬಿಟ್ರು. ಅಭಿಮಾನಿ ಸಂಘ ಮಾತ್ರವಲ್ಲ, ಸಮಾಜ ಸೇವೆಯನ್ನ ಕೂಡ ಮಾಡ್ತಾ ಇದ್ದಾರಂತೆ ನಟ ಧನುಷ್. ಅಭಿಮಾನಿ ಸಂಘ ಮಾತ್ರವಲ್ಲ, ಸಮಾಜ ಸೇವೆಯೂ ಮಾಡಿ ಸ್ಥಳೀಯ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಧನುಷ್ ರಾಜಕೀಯ ಪ್ರವೇಶದ ಊಹಾಪೋಹಗಳಿಗೆ ಮತ್ತಷ್ಟು ಬಲ ತುಂಬಿದಂತಾಗ್ತಾ ಇದೆ. ಈಗ ಸಿಎಂ ವಿಜಯ್ ಹಾದಿಯನ್ನೇ ನಟ ಧನುಷ್ ತುಳಿಯುತ್ತಿದ್ದಾರಾ? ರಕ್ತದಾನ ಶಿಬಿರದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಬಗ್ಗೆ ಮೆಸೇಜ್ ನೀಡಿದ್ರ ಧನುಷ್ ಅವರು. ಸ್ಥಳದಲ್ಲೇ ಸೇರುವುದು ಸಣ್ಣ ವಿಷಯವಲ್ಲ. ವಿಜಯ್ ಹಾದಿಯಲ್ಲೇ ಮತ್ತೊಬ್ಬ ತಮಿಳು ಸ್ಟಾರ್ ಪ್ರಶ್ನೆ ಎತ್ತಿದ್ದಾರೀಗ. ತಮ್ಮ ಅಭಿಮಾನಿಗಳಿಗೆ ಜನರಿಗಾಗಿ ಕೆಲಸ ಮಾಡಿ ಅಂತ ಧನುಷ್ ಹೇಳ್ತಾ ಇದ್ದಾರೆ, ಕರೆ ನೀಡಿದ್ದಾರೆ. ಸಿನಿಮಾ ಸ್ಟಾರ್ನಿಂದ ಜನನಾಯಕನಾಗುವಂತ ಕನಸು ಕಾಣ್ತಿದ್ದಾರಾ ನಟ ಧನುಷ್? ಧನುಷ್ ಆಡಿದ ಮಾತುಗಳ ಹಿಂದಿದೆಯಾ ರಾಜಕೀಯದ ಲೆಕ್ಕಾಚಾರ? ಇಷ್ಟು ಜನರು ಒಂದೇ ಸ್ಥಳದಲ್ಲಿ ಸೇರುವುದು ಸಣ್ಣ ವಿಷಯವಲ್ಲ. ಈ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ. ಅದಕ್ಕೆ ಒಳ್ಳೆಯ ಉದ್ದೇಶ ನೀಡಬೇಕಿದೆ. ಅಭಿಮಾನಿಗಳ ಸಭೆಗಳಿಗೆ ನಮ್ಮನ್ನು ಸೀಮಿತಗೊಳಿಸಬಾರದು. ರಜನಿಕಾಂತ್ ಅಳಿಯ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಧನುಷ್ ಆಡಿದ ಮಾತುಗಳ ಹಿಂದಿದೆಯಾ ರಾಜಕಾರಣಕ್ಕೆ ಎಂಟ್ರಿ ಕೊಡುವಂತ ಸುಳಿವು? ಎಷ್ಟು ಜನರು ಒಂದೇ ಸ್ಥಳದಲ್ಲಿ ಸೇರಿದ್ದಾರೆ. ಈ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ರಕ್ತ ಶಿಬಿರದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಅಭಿಮಾನಿಗಳ ಸಭೆಗಳಿಗೆ ನಮ್ಮನ್ನು ಸೀಮಿತಗೊಳಿಸಬಾರದು. ಅಭಿಮಾನಿಗಳ ನೋವನ್ನ ಆಲಿಸಿ ಜನರ ರಕ್ಷಣೆಗೆ ಸದಾ ಮುಂದಾಗಿ ಅಂತ ಕರೆ ನೀಡಿದ್ದಾರೆ. ಬದಲಿಗೆ ನಾವು ಹೆಚ್ಚಿನ ಕಲ್ಯಾಣವನ್ನು ಮಾಡೋಣ ತಮಿಳುನಾಡಿನಲ್ಲಿ. ನಿಮ್ಮ ಸುತ್ತಮುತ್ತಲಿನ ಕುಟುಂಬಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮಿಂದ ಸಾಧ್ಯವಾದಷ್ಟು ಬಡವರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಟ ಧನುಷ್. ರಜನಿಕಾಂತ್ ಅಳಿಯ ರಾಜಕಾರಣಕ್ಕೆ ನನಗೆ ಹೆಮ್ಮೆ ತರುವ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡೋಣ. ಧನುಷ್ ಕೊಟ್ಟ ಒಂದೇ ಒಂದು ಹೇಳಿಕೆಯಿಂದ ತಮಿಳುನಾಡಿನಲ್ಲಿ ಸಂಚಲನ ಮೂಡಿದೆ. ಈಗ ವಿಜಯ್ ಹಾದಿಯಲ್ಲೇ ಮತ್ತೊಬ್ಬ ತಮಿಳು ಸೂಪರ್ ಸ್ಟಾರ್. ಸಿನಿಮಾ ಸ್ಟಾರ್ನಿಂದ ಜನನಾಯಕನಾಗುವಂತ ಕನಸು ಕಾಣ್ತಾ ಇದ್ದಾರಾ ನಟ ಧನುಷ್ ಅವರು? ಸಿನಿಮಾ ಸ್ಟಾರ್ನಿಂದ ಜನನಾಯಕನಾಗುವಂತ ಕನಸು ಕಾಣ್ತಿದ್ದಾರೆ. ಈಗಾಗಲೇ ಅವರ ತಮಿಳುನಾಡಿನಲ್ಲಿ ಈಗಾಗಲೇ ವಿಜಯ್ ಅವರು ಸಿಎಂ ಆಗಿರುವಂಥದ್ದು. ಇದರ ಮಧ್ಯೆ ಈಗ ಧನುಷ್ ಅವರು ಕೂಡ ರಾಜಕೀಯಕ್ಕೆ ಎಂಟ್ರಿ ಕೊಡುವಂಥ ಸುಳಿವು ನೀಡ್ತಾ ಇದ್ದಾರೆ. ಹಾಗಾದರೆ ತಮಿಳುನಾಡು ರಾಜಕಾರಣದಲ್ಲಿ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋದು ಸದ್ಯದ ಕುತೂಹಲ ಮನೆ ಮಾಡಿದೆ. ಅಭಿಮಾನಿಗಳ ಸಭೆಗಳಿಗೆ ನಮ್ಮನ್ನು ಸೀಮಿತಗೊಳಿಸಬಾರದು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಅಭಿಮಾನಿಗಳ ಸಭೆಗಳಿಗೆ ನಮ್ಮನ್ನು ಸೀಮಿತಗೊಳಿಸಬಾರದು, ಬದಲಿಗೆ ನಾವು ಹೆಚ್ಚಿನ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಟ ಧನುಷ್ ಕರೆ ನೀಡಿದ್ದಾರೆ. ನಿಮ್ಮ ಸುತ್ತಮುತ್ತಲಿನ ಕುಟುಂಬಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮಿಂದ ಸಾಧ್ಯವಾದಷ್ಟು ಬಡವರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಹೆಮ್ಮೆ ತರುವಂತಹ ಈ ಡೆವಲಪ್ಮೆಂಟ್ಗಳು, ಇಂತಹ ಕಲ್ಯಾಣ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡಿ ಅಂತ ನಟ ಧನುಷ್ ಅವರು ಹೇಳ್ತಾ ಇದ್ದಾರೆ. ಧನುಷ್ ಕೊಟ್ಟ ಒಂದೇ ಹೇಳಿಕೆಯಿಂದ ಈಗ ತಮಿಳುನಾಡಿನಲ್ಲಿ ಮತ್ತೊಬ್ಬ ನಟ ರಾಜಕಾರಣಕ್ಕೆ ಇಳಿಯುತ್ತಾರಾ ಅನ್ನೋ ಸಂಚಲನ ಮೂಡಿದೆ.